ಒಬ್ಬ ಹುಡುಗ ಇರ್ತಾನೆ ವೆಂಕಣ್ಣ ಅಂತ, ಗುಂಡ್ಗುಂಡಕ್ ಚೆನ್ನಾಗಿರ್ತಾನೆ, ದನ ಕಾಯೋ ಹುಡುಗ ಇವನು ವೆಂಕಣ್ಣ. ಎಲ್ರು ನನ್ನ ಹತ್ರ ಕೆಲಸ ಮಾಡಿಸ್ಕೋತಾರೆ, ನನ್ನನ್ನು ಉಡಾಳ ಅಂತಾರೆ, ಗುಂಡ ಅಂತಾರೆ, ಬೀದಿ ಬಸವ ಅಂತಾರೆ, ಉಪಯೋಗಿಸ್ಕೊಂತಾರೆ, ಉಠಾಳ ಅಂತಾರೆ. ಯಾಕೆಂದ್ರೆ ನನಗೆ ತಂದೆ ತಾಯಿ ಇಲ್ಲ. ಆಗ ರಾಯರು ಹೇಳ್ತಾರೆ, ದಿಕ್ಕಿಸ್ಬೇಡ, ಅದಕ್ಕೆ ನಿನಗೆ ಅಕ್ಷತೆ ಕೊಡ್ತೀನಿ, ನಿಂಗೆ ತುಂಬಾ ಸಂಕಟ ಆದಾಗ ನೆನೆಸ್ಕೋಪ ಅಂತ ಹೇಳಿ ಅಕ್ಷತೆ ಕೊಡ್ತಾರೆ. ಸರಿ, ಇವ್ರು ಸಮಾಧಾನ ಸುಮ್ಮನೆ ಆಗ್ಬಿಡ್ತಾನೆ. ಅದಾಗಿ ಸ್ವಲ್ಪ ದಿವಸಕ್ಕೆ ಅಲ್ಲಿ ಸಿದ್ದಿ ಮಸೂದ್ ಖಾನ್ ಅವನು ಬರ್ತಾನೆ. ಯಾರೋ ಸೇವಕ ಬಂದು ಸಿಪಾಯಿ ಇವನು ರಾಯಸ ಕೊಡ್ತಾನೆ, ಒಂದು ಪತ್ರ. ತಕ್ಷಣ ಅದನ್ನ ತೆಗೆದು ನೋಡ್ತಾನೆ, ಅದು ಕನ್ನಡದಲ್ಲಿರುತ್ತೆ. ಇವನು ಕನ್ನಡ ಓದಕ್ ಬರಲ್ಲ, ಉರ್ದು. ಅಲ್ಲಿ ಇದ್ದಂತ ಅಂಗರಕ್ಷಕರು ಯಾರಿಗೂ ಕನ್ನಡ ಬರಲ್ಲ. ಏನ್ ಮಾಡಿದ್, ಏನಿದೆ ವಿಚಾರ ಗೊತ್ತಿಲ್ವೇ ಅನ್ಬಿಟ್ಟು ನೋಡ್ತಾನೆ, ದೂರದಲ್ಲಿ ವೆಂಕಣ್ಣ ಕೂತಿದ್ದಾನೆ ಮರದ ಕೆಳಗೆ. ಇದರ ಬಾಯಿಲಿ ಅಂತ ಹೇಳಿ ಪಡ ಓದೋ ಇದ್ರು. ಹೇಳ್ತಾ, ಇಲ್ಲ ನಂಗೆ ಅಕ್ಷರ ಬರಲ್ಲ, ನಂಗೆ ಓದೇ ಬರಲ್ಲ ಅಂತ. ನೀನು ಬ್ರಾಹ್ಮಣನ ಮಗ ಅಲ್ಲ, ಬ್ರಾಹ್ಮಣ ತಾನೇ ಅಂತ. ಹೌದು ನಾನು ಬ್ರಾಹ್ಮಣ ಆಗಿ ಓದು ಬರಲ್ಲ ಅಂತ ಸುಳ್ಳು ಹೇಳ್ತೀಯ, ನೀನೇನಾದ್ರು ಓದ್ದೇ ಇದ್ರೆ ಚಡಿ ಏಟ್ ಹಾಕಿಸ್ತೀನಿ ಅಂತೇಳಿ ಹೆದರಿಸ್ಬಿಡ್ತಾನೆ. ಈಗ ಆ ವೆಂಕಣ್ಣನಿಗೆ ನಡ್ಕ ಬಂದ್ಬಿಡುತ್ತೆ, ಇವನೆಲ್ಲ ನಂಗೆ ಚಡಿ ಏಟ್ ಹೊಡಿತಾನೋ. ತಕ್ಷಣ ಅವನಿಗೆ ಜ್ಞಾಪಕ ಬಂದಿದ್ದು ರಾಯರು. ರಾಘವೇಂದ್ರ ಅಂತ ಯಾವಾಗ ಅಡಸನೆ ಅವನು ರಾಘವೇಂದ್ರ ಅನ್ನೋ ಆ ಪತ್ರ ಇಟ್ಕೊಂಡು ಓದಕ್ ಶುರು ಮಾಡ್ಬಿಟ್ಟು ಏನು ಪುಂಖಾನುಪುಂಖವಾಗಿ ಅದನ್ನು ಓದ್ಬಿಡ್ತಾನೆ ಸ್ಪಷ್ಟವಾಗಿ. ಅಂದ್ರೆ ನಿನಗೆ ಗಂಡು ಮಗು ಆಗಿದೆ, ಚೆನ್ನಾಗಿದೆ, ಆರೋಗ್ಯವಾಗಿದೆ ಅಂತ. ಇದನ್ನ ಕೇಳದ್ ಕೂಡಲೇ ಶಬ್ಬಾಷ್ ಅಂತ ಹೇಳಿ ಬೆಂತಿಡ್ತಾನೆ. ಇವನಿಗೆ ಮೂರ್ಛೆ ಹೋದಂಗ ಆಗ್ಬಿಟ್ಟಿರುತ್ತೆ ವೆಂಕಣ್ಣಗೆ. ಯಾಕೆಂದ್ರೆ ಇವನು ಓದ್ ಬರಲ್ಲ. ಈಗ ಅವನು ಸಿದ್ಧ ಮಸೂದ್ ಕೇಳ್ತಾನೆ, ನೀನ್ ಏನ್ ಮಾಡ್ತಾ ಇದ್ದೀನಿ? ನಾನು ದನ ಕಾಯ್ತಿದ್ದೀನಿ ಅಂತ. ಚೋಳ ಬಿಟ್ಬಿಡೋದನ್ನ, ನಮ್ಮ ಸೈನ್ಯದಲ್ಲಿ ಸೇರಿಸ್ಕೊಂತೀನಿ ನಿನ್ನ. ಯಾಕೆಂದ್ರೆ ನನಗೆ ಗಂಡು ಮಗು ಆಗಿದೆ ಅನ್ನುವಂತ ಸುದ್ದಿಯನ್ನ ನಿನ್ ಬಾಯಲ್ಲಿ ಕೇಳದೆ, ನಾನು ಸೈನ್ಯದಲ್ಲಿ ಸೇರಿಸ್ಕೋತೇನೆ. ಆ ವೆಂಕಣ್ಣಂಗೆ ಒಂದು ಚಿಂತನೆ ಬರುತ್ತೆ, ನಾನು ಓದಕ್ ಶುರು ಮಾಡಿದ್ರೆ ಇನ್ನು ಎಷ್ಟು ಹತ್ರಕ್ಕೆ ಹೋಗ್ತೀನಿ ಅಂತೇಳಿ ಅವತ್ತಿಂದ ಅಭ್ಯಾಸ ಮಾಡಕ್ ಶುರು ಮಾಡ್ತಾನೆ. ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂದ್ರೆ ಸಿದ್ದಿ ಮಸೂದ್ ಖಾನ್ಗೆ ಇವನೇ ದಿವಾನ, ಅಡ್ವೈಸರ್ ಆಗಿಬಿಡ್ತಾನೆ. ಆ ಮಟ್ಟಕ್ಕೆ ಕೊಟ್ಟೋಗ್ತಾರೆ. ಇದು ರಾಯರ ಶಕ್ತಿ.